ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಖಾರ ಬೂಂದಿನ ಮಾಡ್ತಾಯಿದ್ದೀನಿ. ಖಾರ ಬೂಂದಿ ಯಾವ ರೀತಿ ಮಾಡೋದು ಮನೆಯಲ್ಲೇ ನ್ಯಾಚುರಲ್ ಆಗಿ ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಖಾರ ಬೂಂದಿನ ಮಾಡೋದಕ್ಕೆ ನಾನು ಇಲ್ಲಿ 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ಏನೆಲ್ಲ ಬೇಕು ಸಾಮಾನ ನೋಡೋಣ. ಇಲ್ಲಿ ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ, ಕರಿಬೇವು, ಕಡಲೆ ಬೀಜ, ಕಡಲೆ, ಹುರ್ಗಡ್ಲೆ ಮತ್ತು ಬೆಳ್ಳುಳ್ಳಿನ ಗೆಜ್ಜಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿನೂ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲನ ಹಾಕ್ಕೊಂಡು ನಾವು ಚೆನ್ನಾಗಿ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ಗಂಟಿಲ್ದೇ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೋಡಾ ಗಿಡ ಏನು ಬಳಸಿಲ್ಲ ನಾನು. ಸೋಡಾ ಹಾಕಿದ್ರೆ ಸ್ವಲ್ಪ ಉಬ್ಬಿ ಬರುತ್ತೆ. ಬೇಡ ಸೋಡಾ ಅಂತ ಹೇಳ್ಬಿಟ್ಟು ಸೋಡಾನ ಹಾಕಿಲ್ಲ, ಅಷ್ಟೊಂದು ಒಳ್ಳೆಯದಲ್ಲ ಸೋಡಾ ಅಂತ ಹೇಳ್ಬಿಟ್ಟು. ಇವಾಗ ನಾನು ಈ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆನ ಇಟ್ಟು ಬಾಣಲಿಲಿ ಎಣ್ಣೆ ಕಾದಿರೋ ಎಣ್ಣೆಗೆ ನೋಡಿ ಈ ಥರ ಮೋಲ್ಡನ್ನ ತೊಗೊಂಡಿದ್ದೀನಿ ನಾನು. ಇದು ಬೂಂದಿ ಬಿಡ್ತಾರಲ್ಲ ಅದಕ್ಕೆ ಹಾಕ್ಬಿಟ್ಟು ನೋಡಿ ಈ ಥರ ಅದು ತೊಟ ಅಂತ ಹನಿಬೇಕು. ದೋಸೆ ಹಿಟ್ಟಷ್ಟು ಗಟ್ಟಿಗೆ ನಾವು ಕಲಿಸ್ಕೊಂಡು ಈ ಥರ ಬಿಟ್ಟರೆ ಅದು ನೀಟಾಗಿ ಬರುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಕಾದ ನಂತರ ಬಿಡಬೇಕು ನೀವು. ಅದು ಹಿಟ್ಟನ್ನ ಹಾಕಬೇಕು. ಅದು ಹನಗ್ತಾ ಇರುತ್ತೆ ನೋಡಿ ಈ ಥರ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಎಲ್ಲ ಹೊಂದ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಈ ಥರ ಹಾಕ್ಬಿಟ್ಟು ಮೇಲಿಂದ ಈ ಥರ ಪ್ರೆಸ್ ಮಾಡಿ ಎಲ್ಲ ಅದು ಹನಿತಾ ಬರುತ್ತೆ ಹಿಟ್ಟು. ಆವಾಗ ನೀಟಾಗಿ ಬೂಂದಿ ಉಬ್ಬಿ ಬರ್ತವೆ ನೋಡಿ ಈ ಥರ. ಅದು ಗೊತ್ತಾಗುತ್ತೆ ನಿಮಗೆ ಕಲರು ಬೆಂದಿರೋದು, ಫ್ರೈ ಆಗಿರೋದು. ಆವಾಗ ತೆಕ್ಕೊಳ್ಳಿ ಇದನ್ನು ಬಾಣಲಿಯಿಂದ. ನೋಡಿ ನೀಟಾಗಿ ಎಲ್ಲ ಎತ್ಕೊಳ್ಳಿ. ಇದು ಕಣ್ಣು ಸ್ವಲ್ಪ ಸಣ್ಣ ಇದೆ, ಹಾಗಾಗಿ ಇದು ಸಣ್ಣಕ್ಕೆ ಬಂದಿದೆ. ದಪ್ಪಾಗಿರೋದಾದರೆ ಸ್ವಲ್ಪ ದಪ್ಪಾಗಿ ಬೀಳುತ್ತೆ, ಬೂಂದಿ ಸ್ವಲ್ಪ ದಪ್ಪಾಗಿ ಬರುತ್ತೆ. ಆಮೇಲೆ ಸೋಡಾ ಹಾಕಿದರೆ ಇನ್ನೂ ಸ್ವಲ್ಪ ಹರಳುತ್ತೆ, ಹಾಗಾಗಿ ಸ್ವಲ್ಪ ದಪ್ಪ ಬರುತ್ತೆ. ಸೋಡಾ ಹಾಕಿಲ್ವಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕದಾಗೇ ಇದೆ. ಎಲ್ಲವೂ ಕೂಡ ಇದೇ ಥರ ನಾವು ಕರೆದಿಟ್ಕೊಳ್ಳೋಣ. ಇವಾಗ ಕಾಳುಗಳನ್ನ ತೊಗೊಂಡಿದ್ನಲ್ಲ, ಇದು ಕಡಲೆ ಬೀಜನೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಈ ಥರ ಕ್ರಿಸ್ಪಿ ಆಗೋವರೆಗೆ. ಕಡಲೆ ಪಪ್ಪು ಕೂಡ ಅದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಅದು ಕೂಡ ಸ್ವಲ್ಪ ಫ್ರೈ ಆದರೆ ಸಾಕು, ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ. ಇದನ್ನು ಕೂಡ ಫ್ರೈ ಮಾಡಿಕೊಂಡು ತೊಗೊಳ್ಳಿ. ನಿಮಗೆ ಬೇಕು ಅಂದರೆ ಇದನ್ನೆಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬರೀ ಪ್ಲೈನಾಗಿ ಬೂಂದಿ ಬೇಕು ಅಂತಂದರೆ ಪ್ಲೈನಾಗೆ ಮಾಡ್ಕೊಳ್ಳಿ. ಬರೀ ಕಡಲೆ ಬೀಜ ಒಂದು ಹಾಕಿದ್ರೆ ಸಾಕು ಆಗತ್ತೆ. ಇವಾಗ ಬೇಳೆ ಅದು ಕೂಡ ಆಗಿದೆ. ಇವಾಗ ಕರಿಬೇವು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಕರಿಬೇವು ಕೂಡ ಕರಿತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕೊಬ್ಬರಿನ ತೊಗೊಂಡಿದ್ನಲ್ಲ, ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದರೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದರೆ ಸಾಕು. ಆಮೇಲೆ ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದ್ದೆ ಸಿಪ್ಪೆ ಸಮೇತ, ಅದು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಕಿದ್ರೇ ಅದಕ್ಕೊಂಥರ ಚೆನ್ನಾಗಿ ನೋಡೋದಕ್ಕೆ ಒಂದು ಮಜಾ ಸಿಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಈ ಥರ ಕಲರು ಬಂದಿದೆ. ಕೊಬ್ಬರಿ ಅದು ಎರಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡೋದಕ್ಕೆ ಕಲರು. ಇವಾಗ ಮೇಲೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಎಲ್ಲ ಹೊಂದ್ಕೋಬೇಕು, ಅದ್ರ ಜೊತೆಗೆ ಎಲ್ಲ ಅದು ಪುಡಿ ಆಗಬೇಕು. ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಇವಾಗ ಎಲ್ಲ ಹೊಂದ್ಕೊಳ್ಳೋಂಗೆ, ಖಾರ ಎಲ್ಲ ಹೊಂದ್ಕೊಳ್ಳೋಂಗೆ. ಇವಾಗ ಖಾರ ಬೂಂದಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಮಕ್ಕಳಿಗೆ ಇದೇ ಥರ ಮನೇಲಿ ಮಾಡಿಕೊಡಿ ಟೇಸ್ಟಿಯಾಗಿ. ಹೊರಗಡೆ ಕರ್ದಿರೋ ಎಣ್ಣೆಲ್ಲ ಕರೀತಾರೆ, ಅದನ್ನು ಕೊಡೋದಕ್ಕಿಂತ ಮಕ್ಕಳಿಗೆ ಮನೇಲಿ ಈ ಥರ ಮಾಡಿಕೊಟ್ರೆ ರುಚಿಯಾಗಿ ಟೇಸ್ಟಿಯಾಗಿ ತಿಂತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.